ಅವರ ತಗೋರಿ ಅಂದಂಗ್ರಿ ನಂದು ಒಂದು ಸ್ವಲ್ಪ ಮನೆ ಕಡೆ ಕೆಲಸ ಐತ್ರಿ ಅವರ ನಾ ಹೋಗಿ ಬಂದು ಮಧ್ಯಾಹ್ನ ಕಡೆಗೆ ಮಾಡ್ತೀನಿ ರೀ. ಹ್ಞೂ ಆಯ್ತು, ಲಘು ಬಾ. ಏನು ಆಮೇಲೆ ಎಲ್ಲ ಅಡ್ಗೆ ಸಾಮಾನು ಅಷ್ಟು ಅಡ್ಗೆ ಮನೆಗೆ ಅದಾವನ, ಅಂದ್ರೆ ಸ್ಟೋರ್ ರೂಮ್ನಾಗ ಅದಾವ. ಎಲ್ಲ ಕಾಯಿಪಲ್ಲೆ ಫ್ರಿಜ್ದಾಗ ಅದಾವ ರೀ. ಉಳ್ಳಾಗಡ್ಡಿ ಅವೆಲ್ಲ ಹೊರಗೆ ಅದಾವು, ಆಲೂಗಡ್ಡೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಅಂದ್ರೆ ಅಲ್ಲೇ ಸ್ಟೋರ್ ರೂಮ್ನಾಗ ಅದಾವ ರೀ. ಅವನು ಇವೆಲ್ಲ ರೇಷನ್ನು ಹಿಟ್ಟು ಪಟ್ಟು ಎಲ್ಲ ಸ್ಟೋರ್ ರೂಮ್ನಾಗ ಅದಾವ ರೀ. ಹ್ಞೂ ಆಯ್ತು, ನಾನು ಸ್ಟೋರ್ ರೂಮ್ನ ಬೀಗ ಹಾಕಿರ್ತೀನಿ. ನೀ ಬಂದ ಮ್ಯಾಗ ಬಂದು ನನ್ನ ಕರಿ, ನಾ ಬಂದು ತೆಗಿತೀನಿ. ಆಮೇಲೆ ಅವು ಏನು ಹೊರಗೆ ಏನಾದ್ರು ನೋಡಿ ಆಲೂಗಡ್ಡೆ ಉಳ್ಳಾಗಡ್ಡಿ ಏನಾರು ಇದ್ವಂದ್ರೆ ಅವನು ಸ್ಟೋರ್ ರೂಮ್ನಾಗ ಇಟ್ಟು ಹೋಗಿ ಮನೆಗೆ. ಏನು ಯಾಕೆ ರೀ ಅವರ, ಯಾಕೆ ಸ್ಟೋರ್ ರೂಮ್ನಾಗ ಇಟ್ಟು ಬೀಗ ಹಾಕ್ತೀರಿ? ಈ ಮನೆ ಸೊಸಿ ನೀನಾ? ಹಾಂ ಹ್ಞೂ ಆತ್ರಿ ಅವರ, ಹಂಗೆ ಮಾಡ್ರಿ. ಅವನೇನು ಕೊಡ್ತೀಯನ? ಡ್ರೈ ಫ್ರೂಟ್ಸ್ ಏನೇನ ತಿಂತೀಯ? ಅಯ್ಯಯ್ಯೋ ಕೊಡ್ತೀನಿ ರೀ. ಹೋಗು ಲಘು ಬಾ, ಹೊತ್ತು ಮಾಡಬೇಡ, ಹೇಳಿ ನೋಡು. ಸ್ಟೋರ್ ರೂಮ್ ಬೀಗ ಹಾಕ್ತೀನಿ. ಏನು ನಾಷ್ಟ ಮಾಡ್ಕೊಂಡು ತಿಂತಾಳೆ ನಾನು ನೋಡ್ತೀನಿ. ಹಾಕಿ ಬಂದ ಕುತ್ಕೋತೀನಿ ಆರಾಮ್, ನಿಮ್ದಾಗಿ ಡ್ರೈ ಫ್ರೂಟ್ಸ್ ತಿನ್ಬೋದು. ಅಂದ್ರೆ ಬೀಗ ಇಲ್ಲೇ ಲೇಟ್ನಲ್ಲ ಈಗ. ಇಲ್ಲ ಐತಿ, ಮೊದಲು ಬೀಗ ಹಾಕಿ ಬಂದ್ಬಿಡ್ತೀನಿ. ಏನು ಕರೆಕತ್ತಿದೆ? ಅಲ್ಲ, ನಾಷ್ಟ ಏನೂ ಇಲ್ಲಲ್ಲ, ಯಾಕಂದ್ರೆ ನಿನ್ನ ಹಂಗೆ ಗಂಡನ ಬಿಟ್ಟು ಬಂದು ಮನ್ಯಾಗ ಕುಂತಿರಕ್ಕಿಗೆ ಕೂಳಿಲ್ಲ ಮನ್ಯಾಗ. ಅತ್ತಿಗೆಮ್ಮ, ನಿಮ್ದು ಭಾಳ ಜಾಸ್ತಿ ಆಯ್ತಾ, ನಾಲ್ಗೆ ಭಾಳ ಉದ್ದ ಬಿಡಕತ್ತೀರಿ, ಬಗ್ಗಿ ಹರಿಯೋದಿಲ್ಲ. ಈಗ ನೋಡು, ನಿನಗೆ ಮಾಡಬೇಡ ಅಂತ ಹೇಳಿದೆ, ಮಾಡಿಲ್ಲ ಮಲ್ಲಮ್ಮಜ್ಜಿ. ಏನೀಗ? ನಂಗೇನು ಮಾಡಲಿಲ್ಲ ಅಂದ್ರೆ ಮಾಡಲಿಲ್ಲ, ನಾನೇ ಮಾಡ್ಕೊಂಡು ತಿಂತೀನಿ. ಧಾರಾಳವಾಗಿ ಮಾಡ್ಕೊತೀನಿ. ಹೋಗು ಅಡುಗೆ ಮನೆಗೆ ಹೋಗು. ಹೋಗು, ಎಲ್ಲ ಐತೆ ರೇಷನ್, ಗಡತ್ತಾಗಿ ಮಾಡ್ಕೊತೀನಿ. ಯಾಕ ಏನಾತ? ಅಡ್ಗೆ ಮನೆಗಿರೋ ಕೈಪಲ್ಲೆ ದಿನಸಿ ಸಾಮಾನು ಎಲ್ಲ ನೋಡಿ ತಲೆ ತಿರುಗ್ತಾ ಆ ಖರೆ ಹೇಳಕತ್ತೀನಿ ಅತ್ತಿಗೆಮ್ಮ, ನೀವೇನು ಮಾಡಕತ್ತೀರಲ್ಲ ಅದು ಖರೆ ಚಲೋ ಅಲ್ಲ. ನಂಗೆ ಬೀಗ ಕೊಡ್ರಿ ಸ್ಟೋರ್ ರೂಮಿಂದ ಬೀಗ ಯಾಕೆ ಹಾಕೊಂಬಂದಿರಿ ನೀವು? ನಿಮಗೆ ಅಷ್ಟಕ್ಕೊಂದು ಅಧಿಕಾರ ಕೊಟ್ಟಿದ್ದು? ನೀವು ಈ ಮನೆಗೆ ಸೊಸೆಯಾಗಿ ಬಂದಿರಿ, ಈ ಮನೆ ಯಜಮಾನಿ ಅಲ್ಲ. ನೋಡು, ಇದು ನನ್ನ ಮನೆ, ನನ್ನ ಗಂಡನ ಮನೆ. ಇದು ನಿಮಗೆ ಹೆಂಗೆ ನಿಮ್ಮ ಮನೆ ನಿಮ್ಮ ಗಂಡನ ಮನೆಯ ಹಂಗಿದು ನನಗೆ ತವ್ರ ಮನೆ, ನಮ್ಮ ಅಣ್ಣನ ಮನೆ. ನಿಮಗೆಷ್ಟು ಅಧಿಕಾರ ಐತೆ ನನಗೂ ಅಷ್ಟ ಅಧಿಕಾರ ಐತೆ. ನೋಡ್ರಿ ಹೇಳಕತ್ತೀನಿ, ಮರ್ಯಾದೆ ಕಳ್ಕೊಳ್ಳೋಂಥ ಕೆಲಸನ ದಯವಿಟ್ಟು ಮಾಡಬೇಡ್ರಿ. ಕೊಡ್ರಿ. ಏನು ಮಾಡ್ತೀನಿ ನೀನು? ಏನು ಮಾಡ್ತಿದ್ದಿ? ನೋಡು, ನಿನಗಷ್ಟು ಜರೂರತ್ತಿದ್ರೆ ಹೋಗು, ನಿಮ್ಮ ಅಕ್ಕನ ಮನೆ ಐತಲ್ಲ ಅಲ್ಲಿ ಹೋಗಿ ಮಾಡಿಸ್ಕೊಂತೀನಿ. ಇಲ್ಲಿ ದೊಡ್ಡದಾಗಿ ಮಾತಾಡಕ್ಕೆ ಬರಬೇಡ. ನನಗೆ ಗೊತ್ತೈತಿ ಎಲ್ಲಿ ಹೋಗಬೇಕು ಏನು ಮಾಡ್ಬೇಕನ್ನ ನಂಗೆ ಗೊತ್ತಾಗತ್ತೆ. ನಾನೇನು ಸಣ್ಣ ಹುಡುಗಿಯಲ್ಲ, ಮಬ್ಬಲ್ಲ ನಾನು. ಮರ್ಯಾದಿಂದ ಬೀಗ ಕೊಡು. ಕೊಡಲ್ಲ ನೋಡು. ಏನು ಮಾಡ್ತಿ? ನಿನ್ನ ಕೈಲಿ ಏನು ಮಾಡೋಕ್ಕಾಗತ್ತಾ? ಏನು ಮಾಡ್ತಿ? ನಿಮ್ಮ ಅಣ್ಣಗೆ ಹೇಳ್ತೀಯಾ? ಹೇಳು, ಫೋನ್ ಮಾಡು. ಗೌರಿ, ನಿಂದು ಮೈಯನ್ ಸೊಕ್ಕು ಭಾಳ ಆತು. ಏಯ್ ಯಾಕ? ಹೆಂಗೈತಿ ಮೈಗೆ? ಕಡಿತೈತಿ? ತುರಿಸ್ತೇನ? ಬೇಡ. ಈಗ ಏಕವಚನ ಬಂದೈತಿ, ಬಾಯಿ ಬಂದಂಗೆ ಮಾತಾಡೋಕ್ಕಿಂತ ಮುಂಚೆಕ ಮರಿದಿಂದ ಕಿಲಿ ಕೊಡು. ಹೌದಾ? ಹಿಂಗೆ ಮಾಡ್ತೀಯಾ? ನಾನೀಗ ಎಲ್ಲಿಗೆ ಹೋಗ್ತೀನಿ ಗೊತ್ತಾನೆ? ಈಗ ಗೆಸ್ಟ್ ಹೌಸ್ಗೆ ಹೋಗ್ತೀನಿ, ನಿಮ್ಮ ಅಪ್ಪನ ಹತ್ರ ಹೋಗ್ತೀನಿ. ಹೋಗಿ ಹೇಳ್ತೀನಿ ನಾನು, ನಿಮ್ಮ ಮಗಳು ಬಂದು ನನಗೆ ಹಿಂಗೆ ಜೀವ ತಿನ್ನಕತ್ತಾಳ, ಹಿಂಗೆಲ್ಲ ಮಾಡ್ತಾಳ ಅಂತ ಹೇಳಿ. ಏನ್ರವ ಅದ ಗಲಾಟಿ? ಏನತ್ತಮ್ಮ ಜಾನಕಿ? ನೋಡ್ರಮ್ಮ, ಎಲ್ಲಾನು ಅಷ್ಟು ಅಡುಗೆ ಮನೆ ಸಾಮಾನ ಸ್ಟೋರ್ ರೂಮ್ನಾಗ ಇಟ್ಟು ಬೀಗ ಹಾಕೊಂಬಂದು ಕುಂತಾಳ. ಕೊಡು ಅಂದ್ರೆ ಬಾಯಿಗೆ ಏನು ಬರ್ತದ ಮಾತಾಡಕತ್ತಾಳ. ಒಂಚೂರು ಹೇಳ್ರಿ ನೀವರ ನಿಮ್ಮ ಅಮ್ಮಗಳಿಗೆ. ಏ ಗೌರಿ, ಮನೆಗೆ ಬಂದಿರೋ ಹೆಣ್ಮಕ್ಳು ಹೊಟ್ಟಿನ ಇಷ್ಟು ಉರಿಸ್ಬಾರ್ದು. ನಿನಗೆ ಒಳ್ಳೇದಾಗದಲ್ಲಿ ನೋಡು, ಕೊಡು ಬೀಗನ. ಆಕೆರ ಮಾಡ್ಕೊಂಡು ತಿಂತಾಳ. ಏನು ಹಿಂಗೆ ಮಾಡಕತ್ತೀಯಲ್ಲ, ಹೌದಂತಾರ ಇದಕ್ಕೆ? ಅಮ್ಮ, ನಿನಗೆ ಎಷ್ಟೈತೆ ಅಷ್ಟು ನೋಡ್ಕೊ. ಇದು ನಮ್ಮ ಮನೆ ಸಮಾಚಾರ, ನಿನಗಿದು ಸಂಬಂಧ ಇಲ್ಲ. ನಿನಗೆ ನಮ್ಮವನ್ನೊಂದು ಜೀವನದಾಗ ಹೋಗಿ ಕಡ್ಡಿ ಅಲ್ಲಾಡ್ಸಕ್ಕೆ ಏನು ಸಂಬಂಧ ಇಲ್ಲ. ಇನ್ನು ನನ್ನ ಸಂಸಾರದ ಬಂದು ಯಾಕೆ ಕಡ್ಡಿ ಅಲ್ಲಾಡಿಸ್ತಿ? ಅಲ್ಲಿ ನನಗೆ ಅವು ಮರ್ಯಾದೆ ಕೊಟ್ಟು ಹೇಳಕಶಲಿಲ್ಲ ಊರಿಗೆ ಹೋಗಂತೇಳಿ. ಮತ್ತು ಯಾವ ಧೈರ್ಯದ ಮೇಲೆ ಇಲ್ಲಿ ಬಂದಿದ್ದೀನಿ? ನಾಚಿಕಿಲ್ದ? ಹೋಗು, ಈ ಮನೆ ಬಿಟ್ಟು ಹೋಗು. ನಿಂದು ಎಷ್ಟು ಆಸ್ತಿ ಇರಲಿ ಅಂತಸ್ತಿರಲಿ ಅದನ್ನು ನಿನ್ನ ಮನ್ಯಾಗ ನಿನ್ನ ಮಕ್ಕಳ ಮುಂದೆ ತೋರಿಸು. ನನ್ನ ಮುಂದಾಗಲಿ ನಮ್ಮ ಊನ ಮುಂದಾಗಲಿ ತೋರಿಸಿದ್ರೆ ನಡೆಯೋದಿಲ್ಲ ಅದು. ಗೌರಿ, ನೀನು
ನನ್ನ ಗಂಡನ ತಂಗಿ ಅಷ್ಟ ಅಷ್ಟ್ರಾಗ ಇರು. ನಾನಂತರೂ ನಮ್ಮ ಅಣ್ಣನ ಹೆಂಡತಿ ಅಂತ ಯಾವಾಗೂ ನೀನು ಮರ್ಯಾದೆ ಕೊಟ್ಟಿಲ್ಲ. ಗಂಡನ ತಂಗಿ ಅಂತನೂ ಕೊಡೋದಿಲ್ಲ. ಹದಬಸ್ನಾಗ ಇದ್ದಿ ಚಲೋ ಆಗತ್ತ. ಇಲ್ಲಾಂದ್ರೆ ಮಾನ ಮರ್ಯಾದೆ ನಾ ತೆಗಿತೀನಿ. ಹೊಕ್ಕಿನಲ್ಲಿ ನಿಮ್ಮ ಅಪ್ಪನ ಹತ್ರ. ಹೌದಾ? ನಾ ಅಪ್ಪನ ಹತ್ರ ಹೋಗ್ತೀಯಾ? ಹೋಗು ಹೋಗು. ಯವ್ವ ಜಾನಕಿ, ನಾನು ನನ್ನ ಮಕ್ಕಳನ್ನ ಇಷ್ಟುದ್ದ ಬೆಳೆಸಿ ಅವ್ರು ಓದಿಸಿ ಕೆಲಸ ತಗೊಂಡು ಬೇರೆ ದೇಶದಾಗ ಹೋಗದಾರ ಅವ್ರು. ಆದ್ರೂ ನನಗೆ ಒಂದಿನಕ್ಕೂ ಯಾರೂ ಹಿಂಗೆ ಮಾತಾಡಿಲ್ಲ. ನಾನು ನನ್ನ ಸೊಸೆಯನ್ನ ಮಮಕಾರ ಇಟ್ಕೊಂಬಂದೆ. ಅದು ನನ್ನ ತಪ್ಪಾತು. ನಾ ಹೊಕ್ಕಿನವ ಜಾನಕಿ. ನನಗಿನ್ನ ಇವ್ರ ಸುದ್ದಿನೂ ಬೇಡ, ಸುಖಲ್ನೂ ಬೇಡ. ನಾ ಹೊಕ್ಕಿನಿ. ಅಮ್ಮರ, ನೀವ್ಯಾಕೆ ಈಕಿಗೆ ಹೆದ್ರಿ ಹೋಗ್ತೀರಿ? ಇದು ನಮ್ಮಪ್ಪನ ಮನೆ ಐತ್ರಿ. ನೀವೆಲ್ಲ ಈಕಿಗೆ ಹೆದ್ರಿ ಹೋಗೋ ಅವಶ್ಯಕತೆ ಇಲ್ರಿ ಅಮ್ಮರ. ಇಲ್ಲವಾ, ಇಲ್ಲ. ಇನ್ನು ಇಷ್ಟು ಮರ್ಯಾದೆ ಹೋಗಿ ನಾ ಈ ಮನೆಗಿರೋದು ಸರಿಯಲ್ಲ. ನಾನು ಏನೋ ಅನ್ಕೊಂಡು ಬಂದೆ. ಆದ್ರೆ ಇವೆರಡು ತಾಯಿ ಮಗಳು ತಲೆ ತೆಗೆದು ನಿಂತ್ಬಿಟ್ಟವ್ವ. ಬೇಡ, ನಾ ಹೋಗ್ತೀನಿ. ಅಮ್ಮ, ನನ್ನ ತಡಿಬೇಡ. ಅಮ್ಮಂತರೂ ಹೋದ್ಲು. ಈಗ ನಿಂದೇನು ನೋಡು. ಸುಮ್ಮನೆ ಅನ್ನೆಸೆಸರಿ ಜಗಳ ಮಾಡಕತ್ತೀನಿ ನೀನು. ನಿಮ್ಮಪ್ಪ ನಿಮ್ಮ ಚಿಕ್ಕಮ್ಮರ ಅರ್ಥ ಮಾಡ್ಕೊಂಡು ಹೋದಷ್ಟು ನಿನಗೆ ಅರ್ಥ ಆಗೋಲ್ದನ? ಹೋಗು. ನಮ್ಮ ಅಣ್ಣ ನಿನ್ನ ಮನೆ ಬಿಟ್ಟು ಹೊರಗೆ ಹಾಕ್ಯಾನ. ನೀನಿರ್ಬೇಕಾಗಿರೋದು ನಿಮ್ಮ ಅಪ್ಪನ ಜೊತೆಗೆ. ಇಲ್ಲಿ ಬಂದಲ್ಲ, ಅರ್ಥ ಮಾಡ್ಕೋ ಅದನ್ನು. ತೊಲಗು. ನಾ ಎಲ್ಲೂ ಹೋಗಲ್ಲ. ಕಿಲಿ ಒಡೆದಾದ್ರೂ ಮಾಡ್ಕೊತೀನಿ. ನಾನು ಅಡ್ಗಿನ ಕಿಲಿ ಹೊಡಿತೀನಿ, ಒಡೆದು ಅಡುಗೆ ಮಾಡ್ಕೊಂಡು ತಿಂತೀನಿ. ನಮ್ಮ ಅಪ್ಪಗೋಗಿ ಹೇಳ್ತೀನಿ ಅಂತ ಹೆದರ್ಸ್ತೀನಿ ನೀನು. ಜಾನಕಿ, ಬೇಡ ಅಂದ್ರೂ ಮಾಡಕತ್ತಿ ನೀನು. ಬೇಡ. ಮಾವ ಗಂಗಾ, ಯಾರ ಒದರ್ತಾರೆ ನೋಡು. ಈಗರ ನಿಮ್ಮ ಮಾವ ಪಾಪ ನಾಷ್ಟ ಮಾಡಿ ಒಂದಿಟ್ಟು ಅಡ್ಡಾಗ್ಯಾರ. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಆಗ್ಲೇ ಯಾರ ಬಂದು ಕರೀತಾರೆ ನೋಡೋಗು. ನೋಡ್ತೀನಿ ತಡಿ. ನಾ ಕರೆದಿದ್ದು ಮಾವಾರನ. ಮಕ್ಕೊಂಡಾರ. ಏನಿತ್ತು ಕೆಲಸ? ಎದಕ್ಕೆ ಬಂದು ಈಗಿಲ್ಲಿ? ನೆಮ್ಮದಿಯಾಗಿ ಇಲ್ಲಿರಕ್ಕೂ ಬಿಡಲ್ಲ ನೀ ನಮ್ಮನ್ನ. ಏನದು ಬಾಯಿ? ಏನು ಗಂಗಾ ಅದ? ಓ ಗೌರಿ, ಬಾರಮ್ಮ, ಬಾ ಕುಂದ್ರು. ಯಾಕ ಸಿಟ್ಟು ಮಾಡ್ಕೊಂಡಿಯಲ್ಲ? ಏನಾತ? ಬಾ ಕುಂದ್ರು ಬಾ. ನಾನು ಜ್ಯೂಸ್ ತರ್ತೀನಿ, ಕುಂದ್ರು. ನಂಗೆ ಯಾ ಜ್ಯೂಸು ಬೇಡ, ಯಾ ಸುಡುಗಾಡು ಬೇಡ. ಮಾವರ ಅದಾರನು. ಕುಂದ್ರ ಹುಡುಗಿ, ಕರಿತೀನಂತ. ಮಕ್ಕೊಂಡಾರ. ಈಗ ಒಂದೀಟ್ ಅಡ್ಡಾದ್ರು. ರಾತ್ರಿ ಒಟ್ಟ ಅವ್ರಿಗೆ ಕಣ್ಣು ಹಚ್ಚಿಲ್ಲ, ನಿದ್ದೆ ಮಾಡಿಲ್ಲ. ಅದಕ್ಕೆ ಈ ಮಕ್ಕೊಂಡಾರ. ಒಂದು 10 ನಿಮಿಷ ಕುಂದ್ರು. ಮಕ್ಕಳು ಒಂದು 10 ನಿಮಿಷ. ಮಾವಾರ ಅದಾರನು ಅಂದೆ ನಾನು. ಮಾವಾರನಷ್ಟು ಕರೆದ್ರೆ ಸಾಕು. ಬೇರೆದರನ್ನ ಯಾರನ್ನೂ ಮಾತಾಡ್ಸಕ್ಕೆ ಬಂದಿಲ್ಲ ನಾನು. ನಿಮ್ಮ ಯಾರ ಜೊತೆಗೂ ಮಾತಾಡೋ ಅಂಥ ದರ್ದು ನನಗಿಲ್ಲ. ಮಾವಾರನ ಕರೀರಿ. ಯಾಕ ಮೈಯನ್ ದಡ್ಡ ಜಾಸ್ತಿ ಆಗಿತ್ತ ನಿನಗೆ? ಈಗೇನು ಕರೀತೀರಾ? ಏನು ನಾನಾ ಹೋಗ್ಲ ರೂಮ್ಗೆ? ಏನಾತಮ್ಮ ಗೌರಿ, ಯಾಕೆ ಹಂಗ ಕುಗ್ಯಾಡಕತ್ತಿದಿ ಮನ್ಯಾಗ? ಏನಾತು? ಬಾ ಕುತ್ಕೋ. ಹೋಗು ಪಾರ್ವತಿ, ಹೋಗಿ ಜ್ಯೂಸ್ ಮಾಡ್ಕೊಂಬೋಗು. ಏನ್ರಿ ಮಾವಾರ? ಏನ್ರಿ ಆಟಾಡಕತ್ತೀರ ನೀವು? ನೀನು ಸತ್ತಂಗೆ ಮಾಡು, ನಾನು ಅತ್ತಂಗೆ ಮಾಡ್ತೀನಿ ಅಂತ ಹೇಳಿ ನೀವು ಇಲ್ಲಿಂದ ಹೊರಗೋದಂಗೆ ಮಾಡಿ ನಿಮ್ಮ ಮಗಳು ಜಾನಕಿ ಬಂದಲ್ಲಿ ಕುಂತಲ್ರಿ. ಹೆಂಗೆಲ್ಲ ನಾನು ಉಳ್ಸಣಕತ್ತಾಳ ಗೊತ್ತನ್ರಿ ನನ್ನ? ಇನ್ನ ಜಾನಕಿ ಬಂದಾಳ ಅಲ್ಲಿ? ನನಗೆ ಹೇಳೇ ಇಲ್ಲ. ಪಾರ್ವತಿ, ಜಾನಕಿ ಬಂದಾಳ? ಮತ್ತೆ ಯಾಕೆ ಬಂದಿಲ್ಲ? ಯಾವಾಗ ಬಂದ್ಲು? ನಿನ್ನೆ ಬಂದಾಳ್ರಿ. ನಿನ್ನೆ ಬಂದು ಇಲ್ಲೇ ಟೆಂಟ್ ಹಾಕಿ ಕುಂತಾಳ. ಅಷ್ಟ ಅಲ್ಲ, ಮತ್ತು ನಮ್ಮ ಅಮೇರಿಕಾ ಅಜ್ಜಿನೂ ಕರ್ಕೊಂಬಂದು ಕೂತಿದ್ಲು. ನಾನೀಗ ನಮ್ಮ ಅಮೇರಿಕಾ ಅಜ್ಜಿಗೆ ಸರ್ರಿಗೆ ಹೇಳಿ ಕಳ್ಸೀನಿ ಈಗ ವಾಪಸ್. ಈಗೀಗ ಕೂತಾಳ. ಹೋಗವ, ನಮ್ಮ ಅಣ್ಣನ ಜೊತೆಗೆ ಚಂದಾಗಿರು, ಬಾಳೆ ಮಾಡ ಅಂದ್ರೆ ನಿಮ್ಮ ಅಣ್ಣನ ಜೊತೆಗೆ ಇರಂಗಿಲ್ಲ ಅಂತೇಳಿ ಜಗಳ ಮಾಡ್ಕೊಂಡು ನಮ್ಮ ಅವ್ಗ ನಮ್ಮ ಅಪ್ಪಗ ಬಾಯಿ ಬಂದಂಗೆ ಬೈದು, ನಮ್ಮ ಅಣ್ಣಗೂ ಬೈದು ಜಗಳ ಮಾಡ್ಕೊಂಬಂದು ಈಗ ನನ್ನ ಜೊತೆ ಜಗಳ ಮಾಡತ್ತಾರ ನೋಡ್ರಿ. ಎಲ್ಲ ನಿಮ್ದು ಅನ್ಸುತ್ತಲ್ರಿ ಅವರ ಪ್ಲ್ಯಾನ್. ನಾ ಹಿಂಗೆ ಮಾಡಿ ಹೊಕ್ಕಿನಿ, ನೀ ಬಂದು ಹಿಂಗೆ ನಾಟಕ ಮಾಡಂತಂದು. ಹೌದಿಲ್ರಿ? ಏಯ್, ಹಲ್ಲಿಟ್ಕೊಂಡು ಮಾತಾಡಿ ನೀ ಬಾಯಾಗ. ಭಾಳ ಉದ್ದುದ್ದ ಬಡಕತ್ತಿ ನೀನು. ಅಂಥ ದರ್ದು ನಮ್ಮ ಮಾವಗೇನೂ ಇಲ್ಲ. ಈ ಬಿದ್ದು ಸಾಯಿ ನೀನ ಒಬ್ಬಕ್ಕೆ ಅಂತ ಬಿಟ್ಟು ಬಂದಾರಿಲ್ಲ ಅಲ್ಲಿ. ಮತ್ತೇನು ನಿಂದು? ಗಂಗಾ, ಸುಮ್ಮನೆ ಇರ್ತೀಯನ? ನಿಂಗೆ ಗೊತ್ತಿತ್ತನ ಜಾನಕಿ ಬಂದಿರೋದು? ಗೊತ್ತಿತ್ತನ? ಜಾನಕಿ ಯಾಕೆ ಅಲ್ಲೋದ್ಲು? ಅದು ನನಗೆ ಹೇಳಲಾರ್ದ ನಿಮಗೆ ಗೊತ್ತಿತ್ತನ? ಅದು ನಮ್ಗೆ ಗೊತ್ತಿತ್ತು. ನಾ ಕರೆದೆ ಇಲ್ಲೇ ಬಾರಮ್ಮ ಅಂತ ಹೇಳಿ. ಆದ್ರೆ ಗಂಗಾ, ಹೌದು ಮಾವ, ನಾನ ಹೇಳಿದ್ದು ಅಲ್ಲೇ ಇರವ ಅಂತ ಹೇಳಿ. ಯಾಕ ಆಕಿಗೇನು ಅಧಿಕಾರ ಇಲ್ಲನ? ಅದು ಅಣ್ಣನ ಮನಿ, ಆಕಿ ತವ್ರ ಮನಿ. ಅಲ್ಲಿ ಇರ್ಬೇಕಾಗಿರೋದು ಆಕಿ ಕರ್ತವ್ಯ, ಆಕಿ ಹಕ್ಕುನು ಐತಿ. ಬೇಡ ನಕ್ ಈಕ್ಯಾರ ಮಾವ? ನಿನಗ್ ನಮ್ ಸಂಸಾರದ ಬಗ್ಗೆ ಇಷ್ಟಕ್ಕೊಂದೆಲ್ಲ ಮಾತಾಡಕ್ ಅಧಿಕಾರ ಕೊಟ್ಟಾರ ಯಾರ್ ಗಂಗಾ? ಏನನ್ನಕತ್ತೀರಿ ನೀವು? ನೋಡ್ ಗಂಗಾ, ಇದ ಲಾಸ್ಟ್. ಇನ್ನೊಂದ್ಸರಿ ನೀನು ನಮ್ ಸಂಸಾರದ ವಿಚಾರದಾಗ ಏನ್ರ ತಲೆ ಹಾಕಿದೆ ಅಂದ್ರ
ಮತ್ ಬೇರೆನಾಗತ್ತ. ಹೋಗಿಲ್ಲಿಂದ ಮೊದ್ಲು ಹೋಗು. ರೀ ನೀವು ಭಾಳ ದೊಡ್ಡ ತಪ್ಪು ಮಾಡಿದ್ರಿ. ಯಾಕ್ರಿ ಗಂಗಾಗ ಹಂಗಂದ್ರಿ? ನೀ ಬಾಯಿ ಮುಚ್ಚು ಪಾರ್ವತಿ, ನೀ ಬಾಯಿ ಮುಚ್ಚು ಮೊದ್ಲು. ಅಲ್ಲ, ಜಾನ್ಕಿ ಬಂದಾಳಂತ ನೀನು ಗೊತ್ತಾದ ಕೂಡಲೇ ನನಗೆ ಹೇಳೋದ್ ಬಿಟ್ಟು ನೀನೇ ಗಂಗನ ಮಾತು ಕೇಳಿ ಸುಮ್ನಾದಿ. ಅಂದ್ರ ವಿನಯ್ಗೂ ಗೊತ್ತೈತಿ, ಹೌದಿಲ್ಲ? ನಿಮ್ಗೆಲ್ರಿಗೂ ಗೊತ್ತೈತಿ ಜಾನ್ಕಿ ಇಲ್ಲಿ ಬಂದಿರೋದು. ನನಗೆ ಯಾಕೆ ನೀವ್ಯಾರು ವಿಷಯ ಹೇಳಲಿಲ್ಲ? ಜಾನ್ಕಿನ ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಇಲ್ಲೇ ಬರ್ಬೇಕು, ಹೌದಿಲ್ಲ? ಇಲ್ಲದಿನಿಲ್ಲ ನಾನು. ಅವ್ರಪ್ಪ ಅಂತ ಬದುಕಿನಲ್ಲ ಇನ್ನ, ಇಲ್ಲಿ ಬರ್ಬೇಕಿಲ್ಲ? ಅಲ್ಯಾಕ್ ಹೋದ್ಲಕ್ಕಿ? ಅಲ್ಯಾಕ್ ಹೋದ್ಲು ಅಂತೀನಿ ನಾನು. ನಡಿ, ಇವತ್ತು ಏನಾರ ಆಗ್ಲಿ, ನಡಿ ಹೋಗೋಣ.